ಸೈಟ್ ಫೈಟ್ನ ವಿಚಾರಕ್ಕೆ ದೊಡ್ಡ ಮಟ್ಟದ ಪಾದಯಾತ್ರೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಮಾಡಿತ್ತು. ಈ ಸಂದರ್ಭದಲ್ಲಿ ಪ್ರೀತಮ್ ಗೌಡ್ರ ಕಡೆಗಣನೆಯ ವಿಚಾರ ಮುನ್ನೆಲೆಗೆ ಬಂದಿತ್ತು. ಪಾದಯಾತ್ರೆಯಲ್ಲಿ ಎಲ್ಲ ಕಡೆ ಕಾಣಿಸಿಕೊಂಡಿದ್ದೇನೆ, ಅದಕ್ಕೆ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ಸಿಗುತ್ತೆ. ನನ್ನ ರಾಜಕಾರಣ ಲಾಂಗ್ ಟರ್ಮ್ ಅಂತ ಹೇಳಿ ಪ್ರೀತಮ್ ಗೌಡ್ರು ಹೇಳಿದ್ದಾರೆ. ನಮ್ಮ ಪಕ್ಷದ ಹಿರಿಯರು ಮಾರ್ಗದರ್ಶನವನ್ನು ನೀಡಿದ್ದಾರೆ, ಅದನ್ನು ನಾನು ಆಶೀರ್ವಾದ ಅಂತ ತಿಳಿದುಕೊಳ್ತೇನೆ. ಸಾಂದರ್ಭಿಕವಾಗಿ ನಡೆಯುವ ಘಟನೆಗಳಿಗೆ ಧೃತಿಗೆಡುವ ಅವಶ್ಯಕತೆ ಇಲ್ಲ ಅಂಥೇಳಿ ಪ್ರೀತಮ್ ಗೌಡ್ರು ಹೇಳಿದ್ದಾರೆ. ಹಾಸನದಲ್ಲಿ ಮಾಜಿ ಶಾಸಕ ಪ್ರೀತಮ್ ಗೌಡ ಪಾದಯಾತ್ರೆಯಲ್ಲಿ ಕಡೆಗಣನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ಹೀಗೆ. ಮಂಡ್ಯದಲ್ಲಂತೂ ದೊಡ್ಡ ಮಟ್ಟದ ಗಲಾಟೆಯೇ ಆಗಿ ಹೋಗಿತ್ತು. ಎರಡೂ ಪಕ್ಷದ ಕಾರ್ಯಕರ್ತರ ನಡುವೆ ಹೊಯ್ಕೈ ಆಗಿತ್ತು. ಆ ಸಂದರ್ಭದಲ್ಲಿ ಪ್ರೀತಮ್ ಗೌಡ ಕಾಣಿಸ್ಕೊಂಡಿದ್ರು. ಪ್ರೀತಮ್ ಗೌಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಕ್ಕೆ ಜೊತೆಗೆ ಹಲವು ವಿಚಾರಗಳಿಗೆ ಎಚ್.ಡಿ. ಕುಮಾರಸ್ವಾಮಿಯವರು ಕೂಡ ಅಸಮಾಧಾನವನ್ನು ಹೊರಹಾಕಿದರು. ಅದಾದ ಮೇಲೆ ಕೇಂದ್ರ ಸಚಿವರು ಅವರ ಕೇಂದ್ರ ನಾಯಕರುಗಳು ಎಚ್.ಡಿ. ಕುಮಾರಸ್ವಾಮಿಯವರನ್ನು ಸಮಾಧಾನ ಮಾಡಿ ತದನಂತರ ಪಾದಯಾತ್ರೆಗೂ ಕೂಡ ಕರೆದುಕೊಂಡು ಬಂದಿದ್ದರು. ಪಾದಯಾತ್ರೆಯಲ್ಲಿ ಕಡೆಗಣನೆ ಮಾಡ್ತಾ ಇದ್ರು ಪ್ರೀತಮ್ ಗೌಡ್ರನ್ನ ಅನ್ನುವಂತಹ ವಿಚಾರಕ್ಕೆ ಪ್ರೀತಮ್ ಗೌಡ್ರು ಉತ್ತರ ಕೊಟ್ಟಿದ್ದಾರೆ. ಎಲ್ಲ ಕಡೆ ಕಾಣಿಸ್ಕೊಂಡಿರ್ತೀವಿ. ಅದಕ್ಕೆ ಸೂಕ್ತ ಸಮಯದಲ್ಲಿ ಸೂಕ್ತವಾಗಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಸಾಂದರ್ಭಿಕವಾಗಿ ನೀವು ಯಾವುದನ್ನು ಉತ್ತರ ಹುಡ್ಕೊಂಡು ಹೋಗ್ಬೇಡಿ. ಅದು ಲಾಂಗ್ ರನ್ನು. ನನ್ನ ರಾಜಕಾರಣ ಯಾವತ್ತೂ ಹೇಳಿದ್ದೀನಿ. ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಾಗ ನಿಮ್ಮೆಲ್ಲರಿಗೂ ಜ್ಞಾಪಕ ಇರ್ಬೋದು. ಕ್ಯಾಬಿನೆಟ್ ಗ್ರೇಡಿಂದ ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದರು. ಭಾಳ ನ್ಯಾಯವಾಗಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಸಾಹೇಬ್ರ ಪಾದಗಳಿಗೆ ಸ್ಪರ್ಶ ಮಾಡಿ ಮನವಿ ಮಾಡಿ ಬಂದೆ ಸಾಹೇಬ್ರಿಗೆ. ಏನಂತ, ಇದು ರಾಜಕಾರಣ ಅನ್ನೋಂಥದ್ದು 100 ಮೀಟರ್ ಸ್ಪ್ರಿಂಟ್ ಅಲ್ಲ, ಮ್ಯಾರಥಾನ್ ರೇಸು. ನಿಮ್ಮ ಆಶೀರ್ವಾದ ಇರಲಿ, ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬೇಡ ಅಂತೇಳಿ ಮನವಿ ಮಾಡಿ ಭಾಳ ಗೌರವದಿಂದ ನಾನು ಅವ್ರಿಗೆ ತಿಳಿಸ್ಬರೋಂಥ ಕೆಲಸ ಮಾಡಿದೆ. ಅಂದರೆ ನನಗೆ ಅರ್ಜೆಂಟ್ ಯಾವುದೂ ಇಲ್ಲ. ನನಗಿನ್ನೂ 42 ಆಗಿ 43 ವಯಸ್ಸು. ಭಾಳ ದೀರ್ಘಕಾಲದ ರಾಜಕಾರಣ ಮಾಡಬೇಕು. ಯಾರ್ಯಾರು ಹಿರಿಯರು ನನಗೆ ಬುದ್ಧಿ ಮಾತು ಹೇಳ್ತಾರೆ, ಬೈತಾರೆ, ಅದನ್ನು ಆಶೀರ್ವಾದ ಅಂತ ಹೇಳ್ತೀನಿ. ನಮ್ಮ ಪಕ್ಷದ ಹಿರಿಯರು ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಗುರು ಹಿರಿಯರು ನನಗೆ ವಿಶ್ವಾಸವನ್ನು ತುಂಬಿದ್ದಾರೆ. ನಿಮ್ಮದು ಭಾಳ ದೀರ್ಘಕಾಲದ ರಾಜಕಾರಣ, ಹಾಗಾಗಿ ಸಾಂದರ್ಭಿಕವಾಗಿ ನಡೆಯುವಂಥ ಘಟನೆಗಳಿಗೆ ಸಾಂದರ್ಭಿಕವಾಗಿ ಯಾವುದೇ ರೀತಿಯಾದಂಥ ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ ಅಂತ ಆ ನಿಟ್ಟಿನಲ್ಲಿ ಲಂಬೆ ರೇಸೆ ನೋಡೋಣ, ಏನೇನಿದೆ ಎಲ್ಲದನ್ನು ಮಾಡೋಣ.